ಪಾಸ್ಗೆ ಕಂಪೇರ್ ಮಾಡಿಕೊಂಡ್ರೆ ದಕ್ಷಿಣದ ವೆಸ್ಟರ್ನ್ ಘಾಟ್ಸ್ನಲ್ಲಿರೋ ಪಾಸ್ಗಳು ಇನ್ನೂ ಹಳೆಯವು ಹಾಗೂ ಸ್ಟೇಬಲ್ ಪ್ರದೇಶದಲ್ಲಿದೆ. ಹಿಮಾಲಯನ್ ಪಾಸ್ ಕಳೆದ ವಿಡಿಯೋದಲ್ಲಿ ಹೇಳಿದಂತೆ ನಮ್ಮ ಅಂತಾರಾಷ್ಟ್ರೀಯ ಸಂಪರ್ಕಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಸೌತ್ ಇಂಡಿಯಾದ ಪಾಸ್ಗಳು ನಮ್ಮ ಅಂತಾರಾಷ್ಟ್ರೀಯ ಸಂಪರ್ಕ ಹಾಗೂ ಭಾರತದ ಒಳನಾಡನ್ನು ಕೋಸ್ಟಲ್ ಪ್ರದೇಶ ಮತ್ತು ಪೋರ್ಟ್ಗೆ ಕನೆಕ್ಟ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಸಮುದ್ರ ಮಾರ್ಗದ ಮೂಲಕ ನಮ್ಮ ಕರಾವಳಿ ಪ್ರದೇಶಕ್ಕೆ ತಲುಪಿದ ಬ್ರಿಟಿಷರು ನಂತರ ತಮ್ಮ ಸಾಮ್ರಾಜ್ಯ ವಿಸ್ತರಣೆ ಹಾಗೂ ಭಾರತನ ನಿಯಂತ್ರಣ ಮಾಡೋಕ್ಕೋಸ್ಕರ ಈ ಪಾಸ್ಗಳನ್ನ ಅಭಿವೃದ್ಧಿಪಡಿಸ್ತಾರೆ. ಇಂಡಿಯನ್ ಪಾಸ್ ಫ್ರಮ್ ಕೇರಳ ಅಪ್ ಟು ನಾರ್ತ್ ರಾಜಸ್ಥಾನ್ ವರೆಗಿನ ಪಾಸ್ಗಳನ್ನು ಈ ವಿಡಿಯೋ ಯಾತ್ರೆಯಲ್ಲಿ ನೋಡಿ ಬರೋಣ. ವೆಸ್ಟರ್ನ್ ಘಾಟ್ಸ್ನ ಪಾಸ್ಗಳಿಂದ ಶುರು ಮಾಡೋದಾದ್ರೆ ನಮ್ಮ ಡೀಪ್ ಸದರ್ನ್ ಪಾಲಕ್ಕಾಡ್ ಗ್ಯಾಪ್. ಇದು ತಮಿಳುನಾಡು, ಕೊಯಮತ್ತೂರು ಮತ್ತು ಕೇರಳದ ಪಲಕ್ಕಾಡ್ ಸಂಪರ್ಕಿಸುತ್ತೆ. ಈ ಮೂಲಕ ಕೋಸ್ಟಲ್ ಟ್ರೇಡ್ಗೆ ಹೆಲ್ಪ್ ಮಾಡುತ್ತೆ. ಇದು ನೀಲಗಿರಿ ಪರ್ವತ ಹಾಗೂ ಅಣ್ಣೈಮಲೈ ಪರ್ವತ ಶ್ರೇಣಿಗಳ ನಡುವೆ ಬರುತ್ತದೆ. ಇನ್ನು ಭೌಗೋಳಿಕವಾಗಿ ಸೌತ್ ಇಂಡಿಯಾ ಹಾಗೂ ತಮಿಳುನಾಡು ಸುತ್ತಮುತ್ತ ವೆದರ್ ಸಿಸ್ಟಮ್ನ ಇನ್ಫ್ಲುಯೆನ್ಸ್ ಮಾಡುತ್ತೆ. ಇದರ ಮೂಲಕ ಮಾನ್ಸೂನ್ ಮಾರುತಗಳು ಅರಬ್ಬಿ ಸಮುದ್ರ ಕಡೆಯಿಂದ ಬಂಗಾಳ ಕೊಲ್ಲಿಯ ಕಡೆಗೆ ಸಾಗುತ್ತವೆ. ಕೇರಳ, ತಮಿಳುನಾಡು ನಡುವೆ ಇರೋ ಮತ್ತೊಂದು ಪಾಸ್ ಎಂದರೆ ಶೇನ್ಕೊಟ್ಟ ಗ್ಯಾಪ್. ಇದು ತಮಿಳುನಾಡಿನ ಮಧುರೈ ಡಿಸ್ಟಿಕ್ ಹಾಗೂ ಕೇರಳದ ಕೊಲ್ಲಂ ಡಿಸ್ಟಿಕ್ನ ಸಂಪರ್ಕಿಸುತ್ತೆ. ಇದರ ಮೂಲಕ ಹಾದು ಹೋಗುವಾಗ NH 744 ಕೊಚ್ಚಿನ್ ಪೋರ್ಟ್ ಹಾಗೂ ಟುಟಿಕೋನ್ ಪೋರ್ಟ್ ನಡುವೆ ಕನೆಕ್ಟ್ ಮಾಡುತ್ತೆ. ಇನ್ನು ಹಾಗೆ ಮೇಲ್ಗಡೆ ಹೋದರೆ ಬೋರ್ ಘಾಟ್ನ ನೋಡ್ಬೋದಾಗತ್ತೆ. ಇದು ಮಹಾರಾಷ್ಟ್ರದ ಪ್ರಾಚೀನ ಟ್ರೇಡ್ ರೂಟ್ ಆಗಿದೆ. ಮೊದಲಿಗೆ ಸಾತವಾಹನರು ಈ ಪಾಸ್ನ ಅಭಿವೃದ್ಧಿ ಪಡಿಸಿದವರು. ಪ್ರಸ್ತುತವಾಗಿ ಇದು ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಫ್ರೈಟ್ ಕಾರಿಡಾರ್ನ ಭಾಗವಾಗಿದೆ. ಬೋರ್ಘಾಟ್ ಮುಂಬಯಿ ಹಾಗೂ ಪುಣೆ ನಗರವನ್ನು ಸಂಪರ್ಕಿಸುತ್ತದೆ. 1981ರಲ್ಲಿ ಈ ಘಾಟ್ ಹತ್ರನೇ ನಡೆದದ್ದು ಬೋರ್ಘಾಟ್ ಕದನ. ಇದರಲ್ಲಿ ಮರಾಠರು ಬ್ರಿಟಿಷರನ್ನು ಸೋಲಿಸ್ತಾರೆ. ಇನ್ನು ನಾನಿ ಘಾಟ್ ಪುಣೆ ಹಾಗೂ ಜುನ್ನಾರ್ ಸಿಟಿ ನಡುವೆ ಇದೆ. ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಈ ಘಾಟ್ನ ಟೋಲ್ ಬೂತ್ ಆಗಿ ಉಪಯೋಗಿಸ್ತಾ ಇದ್ರು. ಹಸಿರ್ ಘಾಟ್ ಮಧ್ಯಪ್ರದೇಶದ ಸತ್ಪುರ ರೇಂಜಲ್ಲಿರೋ ಈ ಪಾಸ್ ದಕ್ಕನ್ನಿನ ಹೆಬ್ಬಾಗಿಲು ಎಂದೇ ಪ್ರಸಿದ್ಧವಾಗಿದೆ. ಉತ್ತರ ಹಾಗೂ ದಕ್ಷಿಣ ಭಾರತವನ್ನು ಜೋಡಿಸೋ ಪ್ರಮುಖ ಪಾಸ್ ಇದಾಗಿದೆ. ಇನ್ನು ನಾರ್ತ್ ವೆಸ್ಟ್ ಅಲ್ಲಿರೋ ಪ್ರಮುಖ ಪಾಸ್ ಅಂದ್ರೆ ಹಲ್ದಿಘಾಟ್ ಪಾಸ್. 1576ರಲ್ಲಿ ಮಹಾರಾಣಾ ಪ್ರತಾಪ ಮತ್ತು ಅಕ್ಬರ್ನ ಸೇನಾಪತಿ ಆದಂತಹ ಮನ್ಸೌನ್ ನಡುವೆ ಹಲ್ದಿಘಾಟ್ ಕದನ ನಡೆಯುತ್ತೆ. ಅದು ನಡೆದದ್ದು ಕೂಡ ಈ ಒಂದು ಘಾಟ್ನ ಸಮೀಪದಲ್ಲೇ. ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಈ ಪಾಸ್ಗಳು ತುಂಬಾನೇ ಮುಖ್ಯ ಸ್ಥಾನನ ವಹಿಸುತ್ತೆ. ಹಿಮಾಲಯನ್ ಪರ್ವತ ಶ್ರೇಣಿಯ ಕಣಿವೆ ಮಾರ್ಗದಷ್ಟು ಸೂಕ್ಷ್ಮ ಅಲ್ಲದೇ ಇದ್ರೂ ಕೂಡ ವೆಸ್ಟರ್ನ್ ಘಾಟ್ಸ್ನಲ್ಲಿರೋ ಪಾಸ್ಗಳು ಪ್ರಾಕೃತಿಕ ಅಪಾಯದಿಂದ ಹೊರತಾಗಿಲ್ಲ. ತೀವ್ರಗತಿಯ ಅಭಿವೃದ್ಧಿ ಕಾರ್ಯಗಳಿಂದ ಸಂಭವಿಸುವ ವಿಪತ್ತಿನಿಂದ ಈ ಪ್ರದೇಶದ ಪಾಸ್ಗಳು ಹಾನಿಗೊಳಗಾಗುತ್ತಿವೆ. ಇದಿಷ್ಟು ನಮ್ಮ ಭಾರತದ ಮೌಂಟೇನ್ ಪಾಸ್ ವಿಡಿಯೋ ಸರಣಿಯ ಮುಕ್ತಾಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಈ ರೀತಿ ಇನ್ನಷ್ಟು ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.